ಕೊಹ್ಲಿ ವಿನ್ ಆದಾಗ ಭಾವುಕರಾಗಿ ಭಾವನಾತ್ಮಕವಾಗಿ ಆ ಕಪ್ಪಿನ ಆಲಿಂಗನ ಮಾಡಿದರು. ಆದರೆ ತರಾತುರಿಯಲ್ಲಿ ಸ್ವಾರ್ಥಕ್ಕೋಸ್ಕರ ಕ್ರೆಡಿಟಿಗೋಸ್ಕರ ಇವರು ಕರೆಸಿ ಅಪಮಾನ ಮಾಡಿ 11 ಜನ 12 ಜನ ಅಂದರೆ 11 ಜನ ಮರಣ ಹೊಂದಿದಾರಲ್ಲ. ಓದೋ ವಿದ್ಯಾರ್ಥಿಗಳು, ಅಮಾಯಕರ ಮಕ್ಕಳುಗಳು, ಕೆಲವರು 1.5 ವರ್ಷ ಮದುವೆ ಆಗಿತ್ತು, ಹೆಣ್ಮಗಳು ಸತ್ತದಾಳೆ. ಇದು ಓದುವ ಮಕ್ಕಳು ಮರಣ ಹೊಂದಿದ್ರು. ಇದಕ್ಕೆ ಯಾರು ಹೊಣೆ? ಸರ್ಕಾರ ನೇರವಾಗಿ ಹೊಣೆ. ಗುಪ್ತಚರ ಇಲಾಖೆ ಇವ್ರಿಗೆ ಮಾಹಿತಿ ಕೊಟ್ಟಂತೆ, ರಕ್ಷಣಾ ಇಲಾಖೆಯವರು ಮಾಹಿತಿ ಕೊಡಿದರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅದೇ ವ್ಯವಸ್ಥಿತ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದು ನಿನ್ನೆ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಇವರು ಮರ್ಯಾದೆ ಉಳಿಸೋಕ್ಕೋಸ್ಕರ ಪೊಲೀಸ್ ಕಮಿಷನರು ಸುಮಾರು 7 ಜನದ ಅಮಾನತು ಮಾಡಿರೋದು, 5 ಜನ ಅಮಾನತು ಮಾಡಿದರು. ಅಂದರೆ ಬಲಿಪಶು ಮಾಡಿದ್ರು ಅಧಿಕಾರಿಗಳೇನು ಕರ್ಸಂತ ಹೇಳಿದ್ರ? ಸ್ಟೇಡಿಯಮ್ಮು ಇವರು ಸಿದ್ದರಾಮಯ್ಯ ಹೇಳ್ತಾರೆ, ನಮಗೆ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮ ಅಷ್ಟೇ ಸಂಬಂಧ, ಸ್ಟೇಡಿಯಂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಯಿತು, ರಾಜ್ಯದ ಮುಖ್ಯಮಂತ್ರಿಗಳೇ, ನೀವು ಕೇವಲ ವಿಧಾನಸೌಧ 3ನೇ ಮಾಡಿಗೆ ಮುಖ್ಯಮಂತ್ರಿಗಳ, ಹಂಗೆ ರಾಜ್ಯದಲ್ಲಿ ಎಲ್ಲೇ ಘಟನೆ ಹೇಳಿದ್ರು ನಿಮಗೆ ಸಂಬಂಧ ಇಲ್ಲ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನೀವೇ ಹೊಣೆ. ಪಾಪ ಪೊಲೀಸ್ ಆಫೀಸರು ಮಂಗ ಅದೇನೇ ಇದೇಂತಲ್ಲ ಮೊಸರು ತಿಂದು ಮೇಕೆ ವರ್ಷಿತ್ತಂತೆ. ಇವ್ರು ಮಾಡಿದ ತಪ್ಪನ್ನು ಅಧಿಕಾರಿಗಳ ಮೇಲೆ ಹಾಕ್ತಾರೆ. ನಮಗೆ ನಾವು ಹೇಳ್ತಾ ಇದ್ದೀವಿ, ಈ ಘಟನೆಗೆ ಸಂಪೂರ್ಣ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ನೈತಿಕ ಹೊಣೆ ರಾಜೀನಾಮೆ ನೀವು ಕೊಡಬೇಕು. ಪೊಲೀಸರು ಯಾಕ್ರಿ ಅವ್ರು ಯಾಕ್ರಿ ಅಮಾನತು ಮಾಡಿದ್ರಿ? ಅವ್ರೇನು ಅಪರಾಧ ಮಾಡಿದ್ರೆ ಕರ್ಸ ಅಂತ ಹೇಳಿದ್ರ? ಅರೆ ಸ್ಟೇಡಿಯಮ್ಮಿಗೆ ಹೋಗಿ ನಿಮಗೆ ಕಪ್ಪಿಗೆ ಮುತ್ತಿಡು ಅಂತ ಹೇಳಿದ್ರ? ಯಾರು ನಿಮ್ಮದೇ ತಪ್ಪಾನೆ? ನಾವು ಹೇಳ್ತೀವಿ, ನ್ಯಾಯಾಂಗ ತನಿಖೆ ಆಗಲೇಬೇಕಿದು. ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಬೇಕು. ಡಿ ಮೈಕಲ್ ಗುನ್ನ ಅದೇನು CID ಅದು ಇದೆ ಅಂತೇಳಿ ನಾವು ಒಪ್ಪಲ್ಲ. SIT ಕೊಡಬೇಕು ತನಿಖೆ. ಅದನ್ನು ನಮಗೆ ವಿಶ್ವಾಸ ಇಲ್ಲ, ಹಂಗಂತೇಳಿ ನಾವು ಡಿ ಮೈಕಲ್ ಗುನ್ನ ಅಪಮಾನ ಮಾಡಲ್ಲ. ಆದರೆ ನಮಗೆ ವಿಶ್ವಾಸ ಇಲ್ಲ. CID ಯಾರು ಬಳಿ ಇದೆ? ಇದು CID ಮುಖ್ಯಮಂತ್ರಿ ಬಳಿ ಅವ್ರ ಕೈಗಳಿಗೆ ತಗೊಂಡು ಇಲಾಖೆ ನಾಳೆ ಕ್ಲೀನ್ ಚೀಟ್ ಕೊಡ್ತಾರೆ. CID ಮಾಡ್ಕೊಂಡು ತನಿಖೆ ಕೊಡೋ ಉದ್ದೇಶ ನೀವು ಎಲ್ಲ CID ತನಿಖೆಗಳು ಅಲ್ಲ ಹಿಡಿತವೆ. 1 2 ಇವರು CID ಕೊಟ್ಟರು ಯಾವ ತನಿಖೆಗಳು ಇದಾಗಲ್ಲ. ಇದನ್ನು SIT ಮಾಡಬೇಕು, SIT ವಹಿಸ್ಬೇಕಂತೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ.